ಅದೇ ಎಗ್ ಪೀಸ್ ತಿರುಳ ತುಂಬ ಜ್ಯೂಸಿ ಅಲ್ಲಿ ಯೂಸ್ ಮಾಡ್ತಾಯಿಲ್ಲ, ತುಟಿಲಿ ಸ್ವರ ಅಂತ ಎಳಿತಾ ಇದ್ರೆ ಬತ್ತೈತೆ ಮೂಳೆ ಎಲ್ಲ ನೋಡು, ಅದಕ್ಕೆ ಇದೇ ಟೀಚರ್. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ ರೈಡ್ ಬಂದಿದ್ದೀನಿ. 3 ಕಿಲೋಮೀಟ್ರ್ ನಮ್ಮ ಮನೆಯಿಂದ ನಮ್ಮ ಹೋಟ್ಲಿಗೆ ರೈಡ್ ಬಂದಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಸೊ ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನು ಅಂದರೆ, ಸೊ ನಮ್ಮ ಹೋಟ್ಲು ಶುರುವಾಗಿ 2 ವರ್ಷ ಆಯಿತು. ಸೊ 2 ವರ್ಷ ಆಗ್ತಾ ಬಂತು, ಇನ್ನೊಂದು 2-3 ತಿಂಗಳಲ್ಲಿ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಬ್ರೇಕ್ಫಾಸ್ಟು ನಾವು ಮೇಯ್ನು ಸ್ಟಾರ್ಟ್ ಮಾಡಿದಾಗಿಂದ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮ್ಮ ಹೋಟ್ಲಲ್ಲಿದೆ. ಪ್ರತಿ ಭಾನುವಾರ ಬೆಳಗಿನ ಜಾವ 5 ಗಂಟೆಗೆ ನಿಮಗೆ ಬಿಸಿ ಬಿಸಿಯಾದ ಮಟನ್ ಪಲಾವ್, ಅದು ಕೂಡ ಮೈಸೂರು ಶೈಲಿಯ ವೈಟ್ ಮಟನ್ ಪಲಾವ್ ಮತ್ತು ಚಿಕನ್ ಪಲಾವ್ ಅದು ನಾರ್ಮಲ್ ನಮ್ಮ ರೆಸಿಪಿ ಅದು ಸಿಗುತ್ತೆ. ಆಮೇಲೆ ಮಧ್ಯಾಹ್ನ ಮೇಲೆ ನಮ್ಮ ನಾರ್ಮಲ್ ರೆಸಿಪಿಯೇ ಮಟನ್ ಪಲಾವ್ ಚಿಕನ್ ಪಲಾವ್ ಸಿಗುತ್ತೆ. ಸೊ ಅದು 5 ಗಂಟೆಯಿಂದ ಬ್ರೇಕ್ಫಾಸ್ಟ್ ಇಂಟ್ಯೂಸ್ ಮಾಡಿದ್ವಿ. ಇಡ್ಲಿ ಸಿಗುತ್ತೆ, ದೋಸೆ ಸಿಗುತ್ತೆ, ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್ ಇವೆಲ್ಲ ಸಿಗುತ್ತೆ. ಇವಾಗ ಏನು ಅಂದ್ಕೊಂಡ್ವಿ ಅಂದರೆ, ಇಷ್ಟು 1.25 ವರ್ಷ ಆದಮೇಲೆ ಡಿಸೈಡ್ ಮಾಡಿದ್ವಿ ಯಾಕೆ ಡೈಲಿ ಬ್ರೇಕ್ಫಾಸ್ಟ್ ಕೊಡಬಾರ್ದು ಅಂತ. ಸೊ ತುಂಬ ಜನ ಕೇಳ್ತಾರೆ, ನಮ್ಮ ರೆಗ್ಯುಲರ್ ಕಸ್ಟಮರ್ಸು ಡೈಲಿ ಕಾಲು ಸೂಪ್ ಸಿಕ್ಕಿದ್ರೆ ಒಳ್ಳೆಯದು ಅಂತ ಒಂದಷ್ಟು ಜನ. ಸೊ ವಯಸ್ಸಾಗಿರೋರೆಲ್ಲ ಕೇಳ್ತಾರೆ, ಒಂದು ಪ್ಲೈನ್ ಸೂಪ್ ಆದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಸೋಮವಾರ ರಜಾ, ಮಂಗಳವಾರದಿಂದ ಶುಕ್ರವಾರದವರೆಗೂ ಬೆಳಗಿನ ಜಾವ 7 ಗಂಟೆಗೆ 7 o'clock 7 ಗಂಟೆಗೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬೆಳಗ್ಗೆ 5 ಗಂಟೆಗೆ ಮಾಡೋಕ್ಕಲ್ಲ ಡೈಲಿ. ಸೊ ಭಾನುವಾರ ಮಾತ್ರ 5 ಗಂಟೆಗೆ ಓಪನ್ ಆಗುತ್ತೆ. ಮಿಕ್ಕಿದ ದಿನ ಎಲ್ಲನೂ ವೀಕ್ ಡೇಸಲ್ಲಿ 7 ಗಂಟೆಗೆ ಓಪನ್ ಆಗುತ್ತೆ. ಸೊ ನಿಮಗೆ ಇಡ್ಲಿ, ಅದು ಕೂಡ ತಟ್ಟೆ ಇಡ್ಲಿ, ಆಮೇಲೆ ಮಲ್ಲಿಗೆ ಇಡ್ಲಿ, ದೋಸೆ, ಮಟನ್ ಪಲಾವ್, ಚಿಕನ್ ಪಲಾವ್, ಮಟನ್ ಚಾಪ್ಸ್, ಚಿಕನ್ ಚಾಪ್ಸ್, ಕಾಲ್ ಸೂಪು, ಪ್ಲೈನ್ ಸೂಪು ಇವೆಲ್ಲ ಸಿಗುತ್ತೆ. ಇನ್ಮೇಲೆ ಡೈಲಿ ಸಿಗುತ್ತೆ. ಸೊ ನಮ್ಮ ಜಾಗದ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಕರುನಾಡು ನಾಟಿ ಪಲಾವ್, ಕನಕಪುರ ಮೇನ್ ರೋಡ್, ನ್ಯಾಷನಲ್ ಹೈವೇ. ಸೊ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ಇದು ವಾಜರಹಳ್ಳಿಗೆ ಸೇರುತ್ತೆ. ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಆದಮೇಲೆ ಸ್ವಲ್ಪ ಮುಂದೆ ಬರ್ತಾ ಇದ್ದರೆ ಲೆಫ್ಟ್ ಸೈಡ್ಗೆ 60 ಅಡಿ ಬೋರ್ಡ್ ಕಾಣಿಸುತ್ತೆ, ಕರುನಾಡು ನಾಟಿ ಪಲಾವ್ ಅಂತ ದೊಡ್ಡದಾಗೆ. ಸೊ ಲೊಕೇಶನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು. ಸೊ ಹಂಗೆ ಬರ್ಬೇಕಾದ್ರೆ ಹಂಗೆ ಲೆಫ್ಟಲ್ಲಿ ನಿಲ್ಲಿಸ್ಬಿಟ್ಟು ಒಳಗಡೆ ಬಂದುಬಿಟ್ಟು ಒಂದು ಸರಿ ಟೇಸ್ಟ್ ಮಾಡಿ 7 ಗಂಟೆಗೆ ಬ್ರೇಕ್ಫಾಸ್ಟು ಏನೇನು ಸಿಗುತ್ತೆ. ಕಾಂಬೋಗಳು ಕೂಡ ಇದೆ. 2 ಉದ್ದೇಶ ವೀಡಿಯೋ ಮಾಡ್ತಿರೋದಕ್ಕೆ, ಒಂದು ಡೈಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಂತ, ಇನ್ನೊಂದು ಕಾಂಬೋಗಳು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂತ. ಅದೆಲ್ಲ ಒಳಗೋಗಿ ನೋಡೋಣ. ಇಂಟ್ರೋನೇ ಬ್ಲೇಡ್ ಆಗ್ತಾಯಿದೆ. ಸೊ ರೈಡ್ ಕೂಡ ಮಾಡ್ತಾಯಿದ್ದೀವಿ. ರೀಸೆಂಟಾಗಿ UK ಎಕ್ಸ್ಟ್ರಾಸಲ್ಲಿ ನಾವು ಹರ್ಷ ಅವರ ತೋಟಕ್ಕೆ ಹೋಗ್ಬಿಟ್ಟು ಮಳೆಯಲ್ಲಿ ನೆಂದ್ಕೊಂಡೋಗಿ ಸಾಹಸ ಮಾಡಿದ್ದೀವಿ. ಆ ವಿಡಿಯೋ ನೋಡಿಲ್ಲ ಅಂದರೆ UK ಎಕ್ಸ್ಟ್ರಾಸಲ್ಲಿ ನೋಡಿ. ಈಗ ಬನ್ನಿ ಫಸ್ಟು ಬ್ರೇಕ್ಫಾಸ್ಟ್ ನೋಡೋಣ ಏನು ಸಿಗುತ್ತೆ ಅಂತ. ಕಮ್ ಆನ್ ಬಾಯ್ಸ್. ಸೊ ನಮ್ಮ ಬ್ರೇಕ್ಫಾಸ್ಟ್ ಐಟಮ್ಸ್ಗಳೆಲ್ಲ ಟೇಬಲ್ ಮೇಲೆ ನೀಟಾಗಿ ಜೋಡಿಸ್ಬಿಟ್ಟಿದ್ದೀವಿ. ಸೊ ಏನೇನು ಸಿಗುತ್ತೆ ಬೆಳಗ್ಗೆ ಬಂದಿದ್ದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಕಡೆಯಿಂದ ನೋಡ್ಬಿಡೋಣ. ಮೊದಲನೇದು ಮೇಯ್ನಾಗಿ ಇಂಪಾರ್ಟೆಂಟು, ಒಂದು ನಾಟಿ ಸ್ಟೈಲ್ ಹೋಟ್ಲಲ್ಲಿ ಅಥವಾ ಮಿಲ್ಟ್ರಿ ಹೋಟ್ಲಲ್ಲಿ ಇರಬೇಕಾಗಿರೋದು ಬಂದು ಬ್ರೇಕ್ಫಾಸ್ಟ್ಗೆ ಕಾಲು ಸೂಪು. ಸೊ ಕಾಲು ಸೂಪ್ ಇರುತ್ತೆ, ಬಂಗಾರದಂಗಿರೋ ಒಂದು ಕಾಲು ವಿತ್ ಸೂಪ್. ಸೊ ಇದು ಕಂಪಲ್ಸರಿ, ಅದು ಸಿಗುತ್ತೆ. ಅದಾದಮೇಲೆ ಇಡ್ಲಿ, ದೋಸೆ ಇದೆಲ್ಲ ಇರಲೇಬೇಕು, ಅದೂ ಇದೆ. ಸೊ ನೀವು ಸಪ್ರೇಟಾಗಿ ತಟ್ಟೆ ಇಡ್ಲಿ ಸಿಗುತ್ತೆ, ಮಲ್ಲಿಗೆ ಇಡ್ಲಿ ಸಿಗುತ್ತೆ. ಸೊ ತೊಗೊಬೋದು ಸಪ್ರೇಟಾಗಿ. ತಟ್ಟೆ ಇಡ್ಲಿಗೆ ಒಂದು ಡಬಲ್, 2 ಇಡ್ಲಿ, 1 ಸಿಂಗಲ್ ಇಡ್ಲಿ, ಯಾವ ಥರ ಬೇಕೋ ಅದು ಚೂಸ್ ಮಾಡಬೇಕು. ಅದಕ್ಕೆ ಗ್ರೇವೀಸ್ಗಳು ಸಪ್ರೇಟಾಗಿ ಸಿಗುತ್ತೆ. ಚಿಕನ್ ಚಾಪ್ಸ್ ಇರ್ಬೋದು, ಮಟನ್ ಚಾಪ್ಸ್ ಇರ್ಬೋದು, ಅದೆಲ್ಲ ಬಟ್ ನಾವು ಈಗ ಇಲ್ಲಿ ಇವಾಗ ಒಬ್ಬರು ಬರ್ತಾರೆ, ಒಬ್ಬ ಸಿಂಗಲ್ ಪರ್ಸನ್ ಇಲ್ಲ, ಇಬ್ಬರು ಬರ್ತಾರೆ, ಅವ್ರಿಗೆ ಎಲ್ಲ ಟೇಸ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಕಾಂಬೋ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ
ಸೊ ಈ ವಿಡಿಯೋ ಮಾಡೋ ಉದ್ದೇಶ ಎರಡು, ಒಂದು ಬ್ರೇಕ್ಫಾಸ್ಟ್ ಡೈಲಿ ಸಿಗುತ್ತೆ ಅಂತ ಹೇಳೋದು, ಮತ್ತು ಇನ್ನೊಂದು ಬಂದ್ಬಿಟ್ಟು ಹೊಸದಾಗಿ ಬ್ರೇಕ್ಫಾಸ್ಟ್ ಕಾಂಬೋಗಳನ್ನ ಇಂಟ್ರೊಡ್ಯೂಸ್ ಮಾಡೋದು. ಇದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ ನಮ್ಮ ಚಾನಲಲ್ಲಿ, ನಮ್ಮ ಹೋಟ್ಲದು. ಸೊ ಅದನ್ನು ತೋರಿಸ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ ಕಾಂಬೋನಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಮೊದಲನೇದು ಚಿಕನ್ ಬ್ರೇಕ್ಫಾಸ್ಟ್ ಕಾಂಬೋ. ಚಿಕನ್ ಬ್ರೇಕ್ಫಾಸ್ಟ್ ಕಾಂಬೋನಲ್ಲಿ ಒಂದು ಇಡ್ಲಿ ಬರುತ್ತೆ, ಒಂದು ಸಿಂಗಲ್ ಪೀಸು, ಆಮೇಲೆ ಅರ್ಧ ಚಿಕನ್ ಬಿರಿಯಾನಿ ಬರುತ್ತೆ, 2 ಪೀಸ್ ಇರುತ್ತೆ, ಅರ್ಧ ರೈಸ್ ಇರುತ್ತೆ, ಆಮೇಲೆ 2 ಪೀಸು ಚಿಕನ್ ಚಾಪ್ಸ್ ಬರುತ್ತೆ, ಚಿಕನ್ ಚಾಪ್ಸ್ ಗ್ರೇವಿ 2 ಪೀಸ್ ಇರುತ್ತೆ ಅದರಲ್ಲಿ, ಆಮೇಲೆ ಒಂದು ಪ್ಲೇನ್ ಸೂಪ್ ಬರುತ್ತೆ, ಒಂದು ಗ್ಲಾಸಲ್ಲಿ ಪ್ಲೇನ್ ಸೂಪ್ ಬರುತ್ತೆ, ಮತ್ತು ಇಲ್ಲೇ ತಿಂದರೆ ಕಾಂಪ್ಲಿಮೆಂಟ್ರಿ 1/2 ಲೀಟರ್ ವಾಟರ್ ಬಾಟಲ್. ಮಟನ್ ಬ್ರೇಕ್ಫಾಸ್ಟ್ ಕಾಂಬೋನಲ್ಲೂ ಅಷ್ಟೇ, ಸೇಮ್ ಒಂದು ಇಡ್ಲಿ ಬರುತ್ತೆ, ಆಮೇಲೆ ಮಟನ್ ಚಾಪ್ಸ್ ಬರುತ್ತೆ, 2 ಪೀಸ್ ಇರುತ್ತೆ ಅದರಲ್ಲಿ ಗ್ರೇವಿ, ಆಮೇಲೆ ಅರ್ಧ ಮಟನ್ ಬಿರಿಯಾನಿ, ಮಟನ್ ಪಲಾವ್ 2 ಪೀಸ್ ಇರುತ್ತೆ, ರೈಸ್ ಅರ್ಧ ಇರುತ್ತೆ, ಆಮೇಲೆ ಒಂದು ಸೂಪ್, ಪ್ಲೇನ್ ಸೂಪ್, ಆಮೇಲೆ ಇಲ್ಲೇ ತಿಂದರೆ ಅರ್ಧ ಲೀಟ್ರ್ ವಾಟರ್ ಬಾಟಲ್ ಫ್ರೀ. ಇದು ಬ್ರೇಕ್ಫಾಸ್ಟ್ ಕಾಂಬೋ. ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಈ ಸಂಡೇಸ್ ಮಾತ್ರ ಕೊಡ್ತಾಯಿದ್ದೀವಿ, ಇನ್ಮೇಲೆ ಡೈಲಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆಮೇಲೆ ಇದು ಪಾರ್ಸಲ್ ಕೂಡ ಸಿಗುತ್ತೆ, ಪಾರ್ಸಲ್ ತೊಗೊಂಡೋಗ್ಬೋದು, ಆನ್ಲೈನಲ್ಲೂ ಸಿಗುತ್ತೆ, ಬಟ್ ವಾಟರ್ ಬಾಟ್ಲ್ ಇರೋದಿಲ್ಲ ಅಷ್ಟೇ. ವಾಟರ್ ಬಾಟ್ಲ್ ಏನಿದ್ರು ಇಲ್ಲಿ ತಿನ್ನೋರಿಗೆ ಕಾಂಪ್ಲಿಮೆಂಟ್ರಿ ಅಂತ ಕೊಡ್ತಾಯಿದ್ದೀವಿ, ಪಾರ್ಸಲಲ್ಲಿ ಅದು ಕೊಡೋಕ್ಕಾಗೋದಿಲ್ಲ. ಅದಾದಮೇಲೆ ನೆಕ್ಸ್ಟು ದೋಸೆ ಕೂಡ ಲೇಟೆಸ್ಟಾಗಿ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಅದ್ರ ಬಗ್ಗೆಯೂ ನಮ್ಮ ಚಾನಲ್ ಇನ್ನೂ ವೀಡಿಯೋ ಮಾಡಿಲ್ಲ ನಾವು. ಸೊ ದೋಸೆ ಕೂಡ ಸಿಗುತ್ತೆ, ಸಂಡೇಸ್ ಆಲ್ರೆಡಿ 1 ತಿಂಗಳಿಂದ ಸಿಗ್ತಾಯಿದೆ ನಮ್ಮ ಹೋಟ್ಲಲ್ಲಿ. ಸೊ ಈಗ ಪ್ರತಿದಿನ ಸಿಗುತ್ತೆ. ನಾರ್ಮಲಾಗಿ ದೋಸೆ ನೀವು ಮನೇಲೆಲ್ಲ ಮಾಡ್ಕೊಂಡು ಹೆಂಗೆ ತಿಂತೀರಲ್ಲ, ಖಾಲಿ ದೋಸೆ ಆ ಥರ ಇರುತ್ತೆ. ಸೊ 2 ಪೀಸು 1 ಪೀಸ್ ತೊಗೊಬೋದು. ಅದಕ್ಕೆ ಕಾಂಬಿನೇಷನ್ನು ನೀವು ಚಾಪ್ಸು, ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್ ಚೂಸ್ ಮಾಡ್ಬೋದು. ಬಟ್ ಏನೋ ಡಿಫ್ರೆಂಟಾಗಿ ತಿನ್ನಬೇಕು ಅಂದರೆ ಕೈಮಾ ಗೊಜ್ಜು ಕೂಡ ಸಿಗುತ್ತೆ. ಸೊ ಕೈಮಾ ಗೊಜ್ಜನ್ನ ಇವಾಗ ತರಿಸಿದ್ದೀನಿ. ಸೊ ಕೈಮಾ ಗೊಜ್ಜು ದೋಸೆ ಒಳ್ಳೆ ಕಾಂಬಿನೇಷನ್ನು. ಅದಾದಮೇಲೆ ಇವೆಲ್ಲ ಸಪ್ರೇಟಾಗೂ ಟ್ರೈ ಮಾಡ್ಬೋದು. ದೋಸೆನಲ್ಲೂ ಕಾಂಬೋ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ನೀವು ಬಂದಾಗ ಅಕಸ್ಮಾತ್ ಕೇಳಿ, ಅಲ್ಲಿ ಮೈನಲ್ಲಿ ಎಂಟ್ರೆನ್ಸಲ್ಲೇ ಬೋರ್ಡ್ ಒಂದು ಬರೆದಿಟ್ಟು, ವೈಟ್ ಬೋರ್ಡ್ ಇದೆ, ಅದರಲ್ಲೆಲ್ಲ ಬರೆದಿಟ್ಟಿರ್ತಾರೆ ನಮ್ಮ ಸಂಜೀತ್ ಅವರು. ಸೊ ಅದರಲ್ಲಿ ಕಾಂಬೋ ಏನಾದರೂ ಇದ್ದರೆ ದೋಸೆ ಕಾಂಬೋ ಅದು ಕೂಡ ಹಾಕಿರ್ತಾರೆ, ಅಥವಾ ಹೇಳಿದೆಲ್ಲ ಸಪ್ರೇಟ್ ಕೂಡ ತಿನ್ಬೋದು. ಆಮೇಲೆ ಇನ್ನೊಂದಿದೆ, ಇಡ್ಲಿ ಚಿಕನ್ ಚಾಪ್ಸ್ ಕಾಂಬೋ, ಇಡ್ಲಿ ಮಟನ್ ಚಾಪ್ಸ್ ಕಾಂಬೋ ಇದೆ. ಅದು ಜಮಾನಿಂದ 2 ವರ್ಷದಿಂದ ಇದೆ ಆ ಕಾಂಬೋ. ಅದು ಎಲ್ರಿಗೂ ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ನಮ್ಮ ಕಸ್ಟಮರ್ಸ್ಗೂ ಗೊತ್ತಿರುತ್ತೆ. ಅದರಲ್ಲಿ ನಾರ್ಮಲ್ 2 ಪೀಸ್ ಇಡ್ಲಿ ಬರುತ್ತೆ, ಆಮೇಲೆ ಚಿಕನ್ ಚಾಪ್ಸ್ ಬರುತ್ತೆ ಅದಕ್ಕೆ ಸ್ವಲ್ಪ, ಆಮೇಲೆ ಸೇಮ್ ಮಟನಲ್ಲೂ ಅಷ್ಟೇ ಮಟನ್ ಚಾಪ್ಸ್. ಆ ಥರ ಬರೀ ಚಾಪ್ಸು ಮತ್ತು ಇಡ್ಲಿದು ಕಾಂಬೋ ಅದೊಂದು ಸಪ್ರೇಟ್ ಇದೆ. ಸೊ ಅದೆಲ್ಲನೂ ಬರೆದಿಟ್ಟಿದ್ದಾರೆ, ಕನ್ಫ್ಯೂಸ್ ಆಗಲ್ಲ ಬಂದಾಗ. ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಾಯಲ್ಲಿ ಬರ್ತಾಯಿದೆ. ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಸೂಪಿಂದ ಶುರು ಮಾಡೋಣ. ಫಸ್ಟು ಸೂಪು, ನಮ್ಮ ಸೂಪು ಈ ಥರ ತಿಳಿ ಇರುತ್ತೆ. ಸೊ ಮಸಾಲೆ ಪದಾರ್ಥಗಳು ಲೈಟಾಗಿ ಕಾಣಿಸ್ತಾ ಇರುತ್ತೆ, ಜಾಸ್ತಿ ಧನಿಯಾ ಎಲ್ಲ ಹಾಕೋದಿಲ್ಲ. ಸೊ ಆ ಥರ ಜಾಸ್ತಿ ಧನಿಯಾ ತಿಂದಿರೋರು, ಲೈಟು ಬರೀ ಇಲ್ಲಿ ಜಿಡ್ಡೆಲ್ಲ ತೆಲ್ತದೆಲ್ಲ ಮಟನ್ ಫ್ಲೇವರ್ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ ಅಷ್ಟೇ. ಬಟ್ ಅಷ್ಟು ತೆಳ್ಳಗಿದೆ ಅಂದ್ಬಿಟ್ಟು ಗಟಗಟ ಅಂತ ಕುಡಿಬಾರ್ದು, ಖಾರ ಇದ್ದೇ ಇರುತ್ತೆ. ಖಾರಕ್ಕೆ ಕಮ್ಮಿ ಮಾಡಿರಲ್ಲ, ಗಂಟ್ಲು ಕುಡಿಯುತ್ತೆ, ಫಾಸ್ಟ್ ಖಾರ ಗಂಟ್ಲು ಕುಡಿಯುತ್ತೆ. ಬಟ್ ಒಂದೇ ಇದಕ್ಕೆ ನಿಲ್ಲಿಸೋದಿಲ್ಲ. ನಾನೇ ಹೇಳಿದ್ರೆ ಹಿಂಗೆ ಅದ್ಭುತ ಅಂತ ಕುಡಿದ್ಬಿಟ್ಟು ಹೇಳಬೇಕು, ಕುಡ್ದಿರೋರು ಹೇಳ್ಬೇಕು. ತುಂಬ ಜನ ಡಿಮ್ಯಾಂಡು ನಮ್ಮ ರೆಗ್ಯುಲರ್ ಕಸ್ಟಮರ್ಸು, ಡೈಲಿ ಇಡಿ ಬ್ರೇಕ್ಫಾಸ್ಟ್ ಡೈಲಿ ಇಡಿ ಅಂತ. ಭಾನುವಾರ ಬರೋ ಥರ ಜಾಸ್ತಿ ಜನ ಬರೋದಿಲ್ಲ ಬ್ರೇಕ್ಫಾಸ್ಟ್ಗೆ, ಅಂದರೆ ಡೈಲಿ ವೀಕ್ ಡೇಸಲ್ಲಿ. ಸೊ ಸ್ವಲ್ಪ ಜನಕ್ಕೆ ಅಂತಲೇ, ಸೊ ಎಲ್ಲ ಲಿಮಿಟೆಡಲ್ಲಿ ಮಾಡಿರ್ತೀವಿ. ಸೊ ಭಾನುವಾರದಕ್ಕೆ ಮಾತ್ರ ಎಲ್ಲ ಲಾರ್ಜ್ ಕ್ವಾಂಟಿಟಿನಲ್ಲಿರುತ್ತೆ, 100 ಕಾಲ್ಗಳು 100 ಇಡ್ಲಿಗಳು ಹೋಗ್ತಾ ಇರ್ತವೆ. ಬಟ್ ವೀಕ್ ಡೇಸಲ್ಲಿ ಎಲ್ಲ ಲಿಮಿಟೆಡ್ ಮಾಡಿರ್ತೀವಿ. ಸೊ ಅಕಸ್ಮಾತ್ ಬ್ರೇಕ್ಫಾಸ್ಟು ವೀಕ್ ಡೇಸಲ್ಲೂ ಜಾಸ್ತಿ ತಿಂತಾರೆ ಅಂತ ಗೊತ್ತಾದಮೇಲೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ಸ್ಟಾರ್ಟಿಂಗ್ ಎಲ್ಲ ಲಿಮಿಟೆಡ್ ಮಾಡೋಣ ಅಂತ ಪ್ಲ್ಯಾನ್, ವೇಸ್ಟ್ ಆಗಬಾರ್ದು ಅಂತ ಅಷ್ಟೇ. ಕಾಲು ಕಚ್ಚುವ, ಎರಡು ಕೈಯಲ್ಲಿ ತಿನ್ನಬೇಕು. ಹಿಂಗೆ ಅಗಲಿಸಿ ಹಿಂಗೆ ಮೂಡಿದರೆ ಹಿಂಗೆ ಬರಬೇಕು. ಈಗ ನೆಕ್ಸ್ಟು ದೋಸೆಯಿಂದ ಶುರು ಮಾಡೋಣ. ದೋಸೆ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು. ದೋಸೆ ತೂತು ದೋಸೆ, ಅದಕ್ಕೆ ಕೈಮಾ ಗೊಜ್ಜು, ದಪ್ಪ ಒಡಿಸಿರೋ ಕೈಮಾ ಕಾಣಿಸ್ತಾ ಇದೆಯಾ? ಇಡ್ಲಿ ಫುಲ್ಲು ನುಣ್ಣಾಗಿರಲ್ಲ ನಮ್ಮದು, ಸ್ವಲ್ಪ ದಪ್ಪ ಇರುತ್ತೆ. ಇದೇನಂದರೆ
ಸ್ಟಾರ್ಟಿಂಗ್ ತಿಂದಿದ ತಕ್ಷಣ ಫಸ್ಟು ಲೈಟಾಗಿ ಒಂದು ನಿಮಿಷ ಸಿಹಿ ಅಂಶ ಬರುತ್ತೆ ನಮ್ಮದು ಇದರಲ್ಲಿ. ನಮ್ಮದು ಕೈಮಾ ಗೊಜ್ಜಿರ್ಬೋದು ಅಥವಾ ಚಿಕನ್ ಫ್ರೈ ಇರ್ಬೋದು, ಮಟನ್ ಫ್ರೈ ಇರ್ಬೋದು. ಸ್ಟಾರ್ಟಿಂಗು ಲೈಟಾಗಿ ಸಿಹಿ ಅಂಶ ಬರುತ್ತೆ, ಯಾಕಂದರೆ ಈರುಳ್ಳಿ ಫ್ಲೇವರು. ಅದಾದಮೇಲೆ ಖಾರ ಹೊಡೆಯುತ್ತೆ, ಯಾಕಂದರೆ ಇದರಲ್ಲಿ ಸ್ವಲ್ಪ ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಬಳಸ್ತೀವಿ. ಸೊ ಅದ್ರದ್ದು ಖಾರ ಹಸಿಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಇದರಲ್ಲಿ, ಬಟ್ ಆದರೂ ಸ್ಪೈಸಿ ಆಗಿರುತ್ತೆ. ಫಸ್ಟು ಒಂದು ಸಿಹಿ ಅಂಶ ಕೊಟ್ಟೋಗುತ್ತೆ, ಆಮೇಲೆ ಆಬ್ವಿಯಸ್ಲಿ ಟೊಮೆಟೊ ಫ್ಲೇವರ್ ಲೈಟಾಗಿ. ಇದು ಅಷ್ಟೇ ಭಾನುವಾರ ಹೊತ್ತಿದೆ ದೋಸೆ. ಒಂದು ತಿಂಗಳಿಂದ ಇಂಟ್ರೊಡ್ಯೂಸ್ ಮಾಡಿ ಚೆಕ್ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಇದೆ, ಬೇಗ ಖಾಲಿ ಆಗಿಬಿಡುತ್ತೆ. ಭಾನುವಾರ ಹೊತ್ತು ನಮ್ಮ ಬ್ರೇಕ್ಫಾಸ್ಟು ಯಾರೂ ಗೊತ್ತಿಲ್ಲ ಅಂದರೆ ಭಾನುವಾರ ಹೊತ್ತು ಏನಿರುತ್ತೆ ಅಂದರೆ ಬೆಳಗಿನ ಜಾವ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ 5 AM ಬ್ರೇಕ್ಫಾಸ್ಟ್ ಸಿಗುತ್ತೆ. ಅದರಿಂದ 11 ಗಂಟೆಗೆ ಖಾಲಿ. ಅದಾದಮೇಲೆ ನಾರ್ಮಲ್ಲು ಊಟ ಸ್ಟಾರ್ಟ್ ಆಗುತ್ತೆ. 11:30ಇಂದ ನಾರ್ಮಲ್ಲು ಏನೇನಿದೆ ಡಿಶಸ್ಸು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೂಡ ಬೆಳಗ್ಗೆ 7 ಗಂಟೆಗೆ ಇನ್ಮೇಲೆ ಸಿಗುತ್ತೆ ದಿನ. ಸೋಮವಾರ ದಿನ ಇರೋಲ್ಲ, ಸೋಮವಾರ ಆಬ್ವಿಯಸ್ಲಿ ರಜಾ. ಇನ್ನು ಮಿಕ್ಕಿದ ದಿನ ಎಲ್ಲ 7 AM ಬಿಸಿ ಬಿಸಿ ದೋಸೆ, ಬಿಸಿ ಬಿಸಿ ಇಡ್ಲಿ, ಬರೀ ಕೈಮಾ ಗೊಜ್ಜೆ ತಿಂತಾಯಿದ್ದೀನಿ. ಬಾಯೆಲ್ಲ ಖಾರ ಸ್ಪ್ರೆಡ್ ಆಗ್ತೈತೆ. ಈಗ ಅಲ್ಲಿ ಕಾಂಬೋಗಳಿಗೆ ಜಂಪ್ ಆಗ್ಬೋದು. ಸೊ ಕಾಂಬೋ ಚಿಕನ್ ಕಾಂಬೋ ಫಸ್ಟು. ಅದರಲ್ಲಿ ಇಡ್ಲಿ, ತಟ್ಟೆ ಇಡ್ಲಿ ನೋಡಿ, ಥಿಕ್ನೆಸ್ ಆ್ಯಂಡ್ ಸಾಫ್ಟ್ನೆಸ್ ಕೀಳ್ಬೇಕಾದ್ರೆ ನೋಡಿರ್ಬೋದು ಯಾವ ಥರ ಬಂತು ಅಂತ. ಈ ಥರ ಇರುತ್ತೆ ತಟ್ಟೆ ಇಡ್ಲಿ. ಒಂದು ಸಿಂಗಲ್ ತಟ್ಟೆ ಇಡ್ಲಿ ಬರುತ್ತೆ, ಅದನ್ನು ಗ್ರೇವಿ ಕೊಟ್ಟಿರ್ತೀವಿ. ಗ್ರೇವಿಯಲ್ಲಿ ಮುಳುಗಿಸಿಯೇ ತಿನ್ನಬೇಕು ಯಾವತ್ತು. ಅರ್ಧ ಖಾಲಿ ಆಗೋಯ್ತು. ನಮ್ಮ ಹೋಟ್ಲು ತಟ್ಟೆ ಇಡ್ಲಿ ನನ್ನ ಹೆಂಡತಿಗೆ ಸಕ್ಕ ಫೇವ್ರೇಟು. ಅವಳಿಗೆ ಇಲ್ಲಿಂದ ಹೋಗ್ತಾ ಇರ್ತಾರೆ ಪಾರ್ಸಲ್ ಭಾನುವಾರ ಅಂದರೆ ಕಳಿಸ್ಬಿಡ್ತೀನಿ. ಇಡ್ಲಿ ಚಿಕನ್ ಚಾಪ್ಸು. ಅವಳು ಮಟನ್ ತಿನ್ನಲ್ಲ, ಚಿಕನ್ ಚಾಪ್ಸ್ ಹೊಟ್ಟೋಗುತ್ತೆ. ಹೆಂಗಿರುತ್ತೆ ಸ್ಪಾಂಜ್ ಇದ್ದಾಗಿರುತ್ತೆ. ಅದ್ದಿದ ತಕ್ಷಣ ನೋಡಿದ್ರೆ ಖಾಲಿ ಆಯಿತು ಸ್ವಲ್ಪ ಎಳ್ಕೊಂಬಿಡುತ್ತೆ. ನೀವು ಕಚ್ಚಿದ ತಕ್ಷಣ ಹಂಗೆ ಬಾಯಲ್ಲಿ ರಿಲೀಸ್ ಮಾಡುತ್ತೆ, ಸ್ಪಾಂಜ್ ರಿಲೀಸ್ ಮಾಡ್ದಂಗೆ. ಇದು ನಮ್ಮ ಸಿಗ್ನೇಚರ್ ಡಿಶ್ಶು. ಚಾಪ್ಸು ನಮ್ಮ ಸಿಗ್ನೇಚರ್ ಡಿಶ್ಶು. ಚಿಕನ್ ಚಾಪ್ಸಲ್ಲಿ 2 ಪೀಸ್ ಇರುತ್ತೆ. ಹೆಂಗಿರುತ್ತೆ ಈ ಥರ ಇರುತ್ತೆ ಚಿಕನ್ ಚಾಪ್ಸ್. ಚಿಕನ್ ಪೀಸ್ ಫುಲ್ ಸಾಫ್ಟ್, ಯಾಕಂದರೆ ನಾವು ಬಳಸುವುದು ಟೆಂಡರ್ ಚಿಕನ್. ಇವಾಗ ನಾನು ತೋರಿಸಿದ್ದು ಬೋನ್ಲೆಸ್ ಪೀಸ್ ಕೂಡ ಅಷ್ಟೇ ಸಾಫ್ಟ್ ಆಗಿದೆ. ಆಮೇಲೆ ಸೇಮ್ ಈಗ ಮಟನ್ ಬ್ರೇಕ್ಫಾಸ್ಟ್ ಕಾಂಬೋನಲ್ಲೂ ಸೇಮ್ ಐಟಮ್ ಬರುತ್ತೆ. ಇಡ್ಲಿ ಜೊತೆಗೆ ನೆಂಚ್ಕೊಳೋಕ್ಕೆ ಮಟನ್ ಚಾಪ್ಸ್ ಬರುತ್ತೆ. ಸೊ ಅದನ್ನು ತಿನ್ಬಿಟ್ಟು ಆಮೇಲೆ ಬಿರಿಯಾನಿಗಳಿಗೆ ಹೋಗೋಣ. ಎರಡರಲ್ಲೂ ಬಿರಿಯಾನಿ ಬರುತ್ತೆ, ಎರಡರಲ್ಲೂ ಪಲಾವ್, ಮಟನ್ ಪಲಾವ್, ಚಿಕನ್ ಪಲಾವ್ ಎರಡರಲ್ಲೂ ಬರುತ್ತೆ. ಸೊ ಅದನ್ನು ಆಮೇಲೆ ಲಾಸ್ಟಲ್ಲಿ ತಿನ್ನೋಣ. ಮಟನ್ ಚಾಪ್ಸು ಸ್ವಲ್ಪ ಗಟ್ಟಿ ನೋಡಿದ್ರೆ ಕಂಪೇರ್ ಮಾಡಿದ್ರೆ ಚಿಕನ್ ಚಾಪ್ಸ್ಗೆ ಇದು ಹಚ್ಚಿದ್ರು ಬೀಳ್ತಾ ಇಲ್ಲ, ಸೋರಲ್ಲ. ಅದು ಸ್ವಲ್ಪ ತೆಳುಗಿರುತ್ತೆ, ಇದು ಸ್ವಲ್ಪ ಗಟ್ಟಿರುತ್ತೆ. ಯಾಕಂದರೆ ಇದೆಲ್ಲ ಮಟನಿನ ಮಹಿಮೆ. ಮೆಜರ್ಮೆಂಟೆಲ್ಲ ಸೇಮು, ಮಸಾಲೆದು ರೆಸಿಪಿ ಸೇಮು, ಚಿಕನ್ದು ಮತ್ತು ಮಟನ್ದು. ಸೊ ಮಟನ್ ಹಾಕ್ಕೊಂಡು ಅದಕ್ಕೆ ಬೇಯಿಸ್ಬೇಕಾದ್ರೆ ಸೊ ಮಟನಲ್ಲಿರೋ ಕೊಬ್ಬಿನ ಅಂಶ ಅದೆಲ್ಲ ಕರಗಿ ಒಂಥರ ಗಟ್ಟಿಗೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ಮಟನ್ ಸ್ವರ್ಗಕ್ಕೆ ಸಮ. ಚಿಕನ್ ಚಾಪ್ಸ್ ಹೆಂಗಿರುತ್ತಲ್ಲ ಅದಕ್ಕಿಂತ ಡಬಲ್ ಟೇಸ್ಟಲ್ಲಿ ಮಟನ್ ಇರುತ್ತೆ. ಸೊ ಅದರಲ್ಲೂ 2 ಪೀಸ್ ಬರುತ್ತೆ ಮಟನ್ನು. ನೀಟಾಗಿ ಬೋನ್ ಔಟ್ ಆಗ್ಬಿಡುತ್ತೆ. ಅದ್ಭುತ. ಎಲ್ಲ ನೀಟಾಗಿ ಫುಲ್ಲು. ಇದರಲ್ಲೂ ಅಷ್ಟೇ ಟೆಂಡರ್ ಮಟನ್, ಎಳೆ ಕುರಿನೇ ಒಡಿಸೋದು ಫಸ್ಟಿಂದನೂ ಅಷ್ಟೇ. ಸೊ ಒಬ್ಬರ ಹತ್ರನೇ ತೊಗೊತಾರೋದು, ನೀಟಾಗಿ ಕೊಡ್ತಾರೆ. ಸೊ ಅದರಲ್ಲಿ ಇಷ್ಟು KG ತರಿಸ್ತೀವಿ, ಅದರಲ್ಲಿ ಒಂದು ಕರೆಕ್ಟಾಗಿರಬೇಕು ಅಂದರೆ ಒಂದು 10 ಪೀಸು ಎಲ್ಲೋ ಒಂದು ಕಡೆ ಇದಾಗ್ಬಿಟ್ಟಿರುತ್ತೆ, ಓವರ್ ಕುಕ್ ಆಗಿಬಿಟ್ಟಿರುತ್ತೆ, ಜಾಸ್ತಿ ಕುಕ್ ಮಾಡಿಬಿಟ್ಟಿರ್ತಾರೆ. ಒಂದು ಕೆಳಗಡೆ ಇರುತ್ತಲ್ಲ ಬಿರಿಯಾನಿನಲ್ಲಿ ಜಾಸ್ತಿ ಕುಕ್ ಆಗಿಬಿಡುತ್ತೆ. ಅದೊಂದು ಪೀಸ್ ಸಿಕ್ಕಿದಾಗ ಒಬ್ರೊಬ್ರಿಗೆ ಸೊ ಸ್ವಲ್ಪ ಬೇಜಾರಾಗುತ್ತೆ. ಅದು ಸ್ವಲ್ಪ ಗಟ್ಟಿ ಆಗಿಬಿಟ್ಟಿರುತ್ತೆ, ಡ್ರೈ ಆಗಿಬಿಟ್ಟಿರುತ್ತೆ. ಇದು ಮೇಲ್ಗಡೆ ಎಲ್ಲ ನೀಟಾಗಿರ್ತಾವಲ್ಲ, ಲೇಯರ್ ಮೇಲೆ ಹೋಗ್ತಾ ಬಿರಿಯಾನಿಯಲ್ಲಿ ಸೂಪರಾಗಿರುತ್ತೆ. ಅಷ್ಟೇ ಡಿಫ್ರೆನ್ಸ್, ಏನು ಮಾಡೋಕ್ಕಲ್ಲ. ಒಂದು 1% ಆ ಥರ ಆಗ್ಬಿಡುತ್ತೆ. ಇದು ನೋಡಿ ನಾರ್ಮಲಾಗಿ ಸೊ 2 ಕಾಂಬೋನಲ್ಲೂ ಗ್ರೇವಿಗಳನ್ನ ಟ್ರೈ ಮಾಡಾಯಿತು, ಇಡ್ಲಿಗಳನ್ನ ಟ್ರೈ ಮಾಡಾಯಿತು. ಇವು ಎರಡರಲ್ಲೂ ಚಿಕನ್ ಪಲಾವ್, ಮಟನ್ ಪಲಾವ್. ಸೊ ಪಲಾವ್ ಜೊತೆಗೆ ಸಿಗೋಣ. ಮುಗಿಸ್ಬಿಡ್ತೀನಿ ಇಡ್ಲಿನ.
ಪಲಾವ್ಗಳ ಬಗ್ಗೆ ಬೇಜಾನ್ ವಿಡಿಯೋ ಮಾಡಿದ್ದೀವಿ, ಎಷ್ಟೊಂದು ಅದ್ರ ಬಗ್ಗೆ ಮಾತಾಡೋದು. ಸೊ ಅದಕ್ಕೆ ಲಾಸ್ಟಲ್ಲಿ ಔಟ್ರೋ ಮುಗಿಸ್ಬಿಡೋಣ ಅಂದ್ಬಿಟ್ಟು ಪಲಾವ್ ಹಾಕೋದಿದ್ದೀನಿ. ಸ್ವಲ್ಪ ಹಾಕೊಳ್ಳೋಣ. ಸೊ ಅರ್ಧ ಪಲಾವಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ, ಜಾಸ್ತಿ ದಿನ ಕಾಲ. ಇನ್ನು ಚಿಕನ್ ಬೇರೆ ಇದೆ ಅರ್ಧ. ಏನೋ ಒಂಥರ ಸುಖ ಮಟನ್ ಪಲಾವ್ ತಿಂತಿದ್ರೆ. ಮಟನ್ ಪೀಸ್ ಲೈಟಾಗಿ ಚರ್ಬಿ, ಸೊ ಟೇಸ್ಟ್ ಬಗ್ಗೆ ನೀವೇ ತಿನ್ಬಿಟ್ಟು ಹೇಳಬೇಕು. ನಮಗಂತೂ ನಮಗಿಷ್ಟ. ಎತ್ತವ್ರಿಗೆ ಹೆಣ ಮುಗ್ದು ಅಂತಾರಲ್ಲ, ಆ ಥರ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ತಿನ್ನೋರು ಹೇಳಬೇಕು ಹೆಂಗಿದೆ ಅಂತ. ನಾವು ಬಳಸೋದು 100% ಜೀರಾ ಸಾಂಬಾರ್ ರೈಸ್, ಕಡಲೆಕಾಯಿ ಎಣ್ಣೆ, ಅದು ಸ್ಪೆಷಲ್ಲು, ಅದು ಫ್ಲೇವರೇ ಡಿಫ್ರೆಂಟು. ನಿಮಗೆ ರೈಸಲ್ಲೂ ಆ ಫ್ಲೇವರ್ ಬರ್ತಾ ಇರುತ್ತೆ, ಕಡಲೆಕಾಯಿ ಎಣ್ಣೆ ಗಮನೆ ಅಲ್ಟಿಮೇಟು. ಸೊ ಅದೆರಡು ಒಂಥರ ಬಿರಿಯಾನಿಗೆ ಬೇರೆಯೇ ಫ್ಲೇವರ್ ಕೊಡುತ್ತೆ. ಪ್ಲಸ್ ಮಟನ್ನು, ಚರ್ಬಿ ಇರುವಂಥ ಮಟನ್ನು ಅದು ಕರಗಿ ಅದೊಂಥರ ಆ್ಯಡ್ ಮಾಡ್ತಾ ಇರುತ್ತೆ. ಸೊ ಮಟನ್ ಬಿರಿಯಾನಿಗೆ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಮಟನ್ ತಿಂದವರು ಚಿಕನ್ ಟ್ರೈ ಮಾಡ್ಬೋದು. ಸೇಮ್ ರೆಸಿಪಿ, ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಮಟನ್ಗಿಂತ ಕಂಪೇರ್ ಮಾಡಿದ್ರೆ. ಸೊ ಸೇಮ್ ಅದಕ್ಕೂ ಅಷ್ಟೇ ಆ ಕಡಲೆಕಾಯಿ ಎಣ್ಣೆ ಘಮ ಬರ್ತಾ ಇರುತ್ತೆ, ಮತ್ತು ಆ ಜೀರಾ ಸಾಂಬಾರ್ ರೈಸ್ ಘಮ ಬರ್ತಾ ಇರುತ್ತೆ. ಸೊ ಅಷ್ಟೇ, ಇದನ್ನು ಹೇಳ್ಬೇಕಾಯಿತು. ಅದಕ್ಕೋಸ್ಕರ ಒಂದು ವೀಡಿಯೋ. ಅಥವಾ ನೀವೇನಾದರೂ ಕನಕಪುರ ರೋಡಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಲೆಫ್ಟ್ ಸೈಡ್ಗೆ ಕಾಣಿಸುತ್ತೆ. ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಆದಮೇಲೆ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ಕಾಣಿಸುತ್ತೆ. ಅಲ್ಲೇ ಪಾರ್ಕಿಂಗ್ ಎಲ್ಲ ಮಾಡ್ಬೋದು. ಆರಾಮಾಗಿ ನಿಲ್ಲಿಸ್ಬಿಟ್ಟು ಬಂದುಬಿಟ್ಟು ಟೇಸ್ಟ್ ಮಾಡಿ. ಬೆಳಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ ಹೋಟೆಲು. ಬ್ರೇಕ್ಫಾಸ್ಟ್, ಬಿಸಿ ಬ್ರೇಕ್ಫಾಸ್ಟ್, ಇಡ್ಲಿ, ದೋಸೆ. ನಾವು ತಟ್ಟೆ ಇಡ್ಲಿ ಮಾತ್ರ ತೋರಿಸ್ದೆ. ಇವಾಗ ಮಲ್ಲಿಗೆ ಇಡ್ಲಿ ಕೂಡ ಸಿಗುತ್ತೆ. ಇವತ್ತು ನಾವು ಭಾನುವಾರ ಶೂಟ್ ಮಾಡ್ತಾ ಇರೋದು. ಮಲ್ಲಿಗೆ ಇಡ್ಲಿ ಖಾಲಿ, ಅದು ಬೇಗ ಹೊರಟೋಗುತ್ತೆ. ಸೊ ಅದಕ್ಕೋಸ್ಕರ ಮಲ್ಲಿಗೆ ಇಡ್ಲಿ ಸಿಗುತ್ತೆ, ತಟ್ಟೆ ಇಡ್ಲಿ ಸಿಗುತ್ತೆ, ದೋಸೆ ಸಿಗುತ್ತೆ. ಸೊ ಟ್ರೈ ಮಾಡಿ. ಸಪ್ರೇಟಾಗಿ ತಿನ್ಬೋದು. ಇಡ್ಲಿ ತೊಗೊಂಡು, ಚಾಪ್ಸ್ ಸಪ್ರೇಟಾಗಿ ತೊಗೊಂಡು, ಕಾಂಬೋಗಳ ಥರ ಟ್ರೈ ಮಾಡ್ತೀರಾ, ಎಲ್ಲನೂ ಟೇಸ್ಟ್ ಮಾಡ್ಬೋದು. ಕಾಂಬೋ ಟ್ರೈ ಮಾಡ್ಬೋದು. ಸೂಪ್, ಬಿರಿಯಾನಿ, ಮಟನ್ನು, ಚಿಕನ್ನು ಸಿಕ್ಕುತ್ತೆ ಆರಾಮಾಗಿ. 7 ಗಂಟೆಗೆ ಸಿಗುತ್ತೆ. ಆಮೇಲೆ 12 ಗಂಟೆ ಮೇಲೆ ವೆಜ್ ಆನ್ ಐಟಮ್ಸ್ ಆ್ಯಡ್ ಆಗುತ್ತೆ. ಸೊ ಒಂದ್ಸಲಿ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಈ ವಿಡಿಯೋನ ಆದಷ್ಟು ಲೈಕ್ ಹೋಗ್ಬಿಟ್ಟು ಜಾಸ್ತಿ ಶೇರ್ ಮಾಡಿ. ಅವ್ರ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಯಾರಾದರೂ ಈ ಕಡೆ ಟ್ರಾವೆಲ್ ಮಾಡ್ತಿರೋ, ಹೈವೇನಲ್ಲಿ ಟ್ರಾವೆಲ್ ಮಾಡ್ತಿರೋರಿಗೆ ಅದು ಹೆಲ್ಪ್ ಆಗುತ್ತೆ ಟಿಫನ್ ಮಾಡೋ ಟೈಮ್ಗೆ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.